ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ವಿಶೇಷವಾಗಿ ನಮ್ಮ ಕರ್ನಾಟಕದ 43 ಇಲಾಖೆಗಳಲ್ಲಿ, ಕರ್ನಾಟಕ ರಾಜ್ಯದ 43 ಇಲಾಖೆಗಳಲ್ಲೇ ಈಗ 2,84,881 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ರಿಪೋರ್ಟ್ಸ್ ಬರ್ತಾ ಇದ್ದಾವೆ, ವರದಿಗಳು ಬರ್ತಾ ಇದ್ದಾವೆ. ಇದರಲ್ಲೇ ಏನಪ್ಪ ಅಂದ್ರೆ ಇನ್ನೊಂದು ಏನಪ್ಪ ಅಂದರೆ 80,000ಕ್ಕೂ ಹೆಚ್ಚು ಸಿಬ್ಬಂದಿಗಳ ಹೊರಗುತ್ತಿಗೆ ಮೇಲೆ ನೇಮಕ ಮಾಡಿದ್ದಾರೆ, ಕಾಂಟ್ರಾಕ್ಟ್ ಮೇಲೆ. ಇದು ನೋಡಿದಾಗ ಇನ್ನೂ ಎಷ್ಟು ಕೊರತೆ ಅದ ಅನ್ನೋದು ನಿಮ್ಮ ಮುಂದೆ ಕಣ್ಣಿಗೆ ಕಾಣ್ತಾ ಇದೆ ಅಂತ. ಈಗಾಗಲೇ ನಿಮಗೆ ಹೇಳಿದಂಗೆ ಹೆಚ್ಚು ಕಡಿಮೆ 2022ಕ್ಕೆ ಒಟ್ಟು 7,69,981 ಹುದ್ದೆಗಳ ಪೈಕಿ 2,52,700 ಹುದ್ದೆಗಳು ಖಾಲಿ ಇದ್ದವು. ಆ ಸಮಯದಲ್ಲಿ ತುಂಬಿಕೊಂಡು ಇಷ್ಟು ಖಾಲಿ ಇದ್ದವು. ಆನಂತರ 25-26ರಾಗ 43 ಇಲಾಖೆಗಳಲ್ಲೇ 7,76,414 ಹುದ್ದೆಗಳು ಇವೆ ಅಂತೇಳಿ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಮೂಸಲಾಗಿದೆ. ಅಲ್ಲಿ ಈಗ ಹೇಳಿದ್ದಾರೆ. ಇದರಲ್ಲೇ 4,91,533 ಹುದ್ದೆಗಳು ಭರ್ತಿಯಾಗಿದ್ದು 7,84,881 ಪ್ರಸ್ತುತ ಖಾಲಿ ಇದ್ದಾವೆ ಸರ್ಕಾರಿ ನೌಕರಿಗಳು. ಇವುಗಳನ್ನ ಯಾಕೆ ದುಡ್ಕೊಳ್ತಾ ಇಲ್ಲ? ಇಷ್ಟೊಂದು ದುಡ್ಕೋಬೇಕಾಗಿತ್ತಲ್ಲಪ್ಪ. ಪಾಪ ಹೊರಗೆ ಜನ ಅದರ ಕಲಿತ ಮಕ್ಕಳು ಅನ್ಎಂಪ್ಲಾಯ್ಡ್ ಒದ್ದಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅಷ್ಟಾದರೂ ಸ್ವಲ್ಪ ಪರಿಹಾರ ಆಗ್ತದಲ್ಲ ಅವ್ರಿಗೆ ಅಂತ ಅಂದಾಗ ಸಹಜವಾಗಿ ಸರ್ಕಾರ ಹೇಳ್ತಾವ, ಇಲ್ಲ ಖಜಾನೆಲ್ಲ ದುಡ್ಡಿಲ್ಲ, ಮತ್ತೇನು ಫೈನಾನ್ಸ್ ಒಪ್ಪಿ ಕೊಡಬೇಕು ಮಾಡಬೇಕು ಅನ್ನುವಂಥ ಕಾರಣಗಳು ಹೇಳ್ತಾ ಇರ್ತಾರೆ. ಆದ್ರೆ ಇದೇ ಹಿಂಗೆ ಮುಂದುವರೆದ್ರೆ ಹೆಂಗಂತ್ರಿ, ಖಾಲಿ ಇದ್ದಿದ್ದು ಅದು ಎಷ್ಟು ರೀ? 2,84,881 ಹುದ್ದೆ ಖಾಲಿ ಅದಾವೆ, ಇವು ತುಂಬ್ಕೋಬೇಕು ಅನ್ನೋದು ಅಷ್ಟೇ. ಇದು KPSCದು ಪರಿಸ್ಥಿತಿ ಅದ. ಕ್ಲಾಸ್ 1 ಕ್ಲಾಸ್ 2 ಅವು ಎಕ್ಸಾಮ್ಗಳದ್ದು ನಿಮಗೆ ಗೊತ್ತದೆ ಈಗಾಗಲೇ. ಅದರಲ್ಲೂ ಏನಪ್ಪ ಅಂತಂದ್ರೆ 5 ವರ್ಷದಾಗ 6,055ಗಳ ನೇಮಕಾತಿ ಆಗ್ಯದ. ಬಟ್ ಆ್ಯಕ್ಚುಲಿ ಏನಪ್ಪ ಅಂದ್ರೆ ಈ 9,467 ಸೂಚನೆ ಹೊರಡಿಸಲಾದಂಥ ಹುದ್ದೆಗಳು, ಅದರೊಳಗೆ ಲಿಖಿತ ಪರೀಕ್ಷೆ ಕೊಟ್ಟವರು, ಸಂದರ್ಶನ ಕೊಟ್ಟವರು 6,055. ಇನ್ನು 562 ಜನ ಲಿಖಿತ ಪರೀಕ್ಷೆ ಮುಗಿದದ, ರಿಸಲ್ಟ್ ಬರಬೇಕಾಗ್ಯದ. ಇನ್ನು ಲಿಖಿತ ಪರೀಕ್ಷೆ ನಡೆದಲ್ಲಿ ಹುದ್ದೆಗಳ ಸಂಖ್ಯೆ 2,850. ಅಂದ್ರೆ ಇವು ಖಾಲಿ ಉಳಿದವ. ಯಾವಾಗ ಬರ್ತಿ ಅಂತ ಈಗ ಆಲ್ರೆಡಿ ನಿಮ್ಗೆ ಗೊತ್ತದ, ಲೇಟ್ ಆಗ್ಯದ, ವಯಸ್ಸು ದಾಟ್ತಾ ಇರ್ತದೆ. ಪಾಪ ಸಾಕಷ್ಟು ಹೋರಾಟ ಮಾಡಿರ್ತಾರೆ ಮಕ್ಕಳು. ಹೋರಾಟ ಮಾಡೋದಷ್ಟೇ ಅಲ್ಲ, ನಾವು ಕೆಲಸ ತೆರಿಬೇಕಪ್ಪ, ನೌಕರಿ ಹಿಡಿಬೇಕಪ್ಪ. ಯಾಕೆ ಬದುಕಿನ ಪ್ರಶ್ನೆ ಅದ. ಯಾಕೆ ಸರ್ಕಾರ ಇದನ್ನು ಕಾಳಜಿ ವಹಿಸಿ ಬರೋದಿಲ್ಲ ಸೇರಲೇ? ಯಾಕಂದ್ರೆ ಮತ್ತೆ ಅವಶ್ಯ ಅದ. ಆಡಳಿತ ಸುಗಮವಾಗಿ ನಡಿಬೇಕಾಗಿದ್ದಪ್ಪ ಅಂದ್ರೆ ಎಲ್ಲ ಹುದ್ದೆಗಳು ಭರ್ತಿ ಬೇಕಾ? ಇವೆಲ್ಲ ಇಷ್ಟು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆ ಕಾರಣ ಒಂದೆಂದು KPSCಯಲ್ಲಿ ಒಳಗಿದ್ದಂಥ ತಿಕ್ಕಾಟಗಳು, ಈ ಸದಸ್ಯರ ನಡಕ, ಅಧ್ಯಕ್ಷರ ನಡಕ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ. ಜೊತೆಗೆ ಸರ್ಕಾರದ ಫಂಡಿಂದ ಪ್ರಾಬ್ಲಮ್ಮು, ಹೀಗೆ ಒಂದರಿಂದ ಒಂದು ಸಾಲ ಗೀಲ ಅದರದ್ದು ಏನಪ್ಪ ಬಡ್ಡಿ ಮುಟ್ಟಿಸಲು ಸಾಕಾಗ್ಯದ ಅನ್ನುವಂಥ. ವರ್ಷಕ್ಕೆ 60,000 ಕೋಟಿ ಹೆಚ್ಚು ಕಡಿಮೆ ಗ್ಯಾರಂಟಿಗೆ ತೆಗೆದಿರಬೇಕಾಗ್ತದೆ, ಇನ್ನುಳಿದ ಅಭಿವೃದ್ಧಿಗೂ ಇಡಬೇಕಾಗ್ತದೆ. ಜೊತೆಗೆ ಇವ್ರಿಗೆ ಉದ್ಯೋಗ, ಇವೆಲ್ಲಕ್ಕಿಂತ ಇಂಪಾರ್ಟೆಂಟು ನಿಮಗೆ ಗೊತ್ತದ ಉದ್ಯೋಗ ಅನ್ನುವಂಥದ್ದು. ಮೇಲೆ ಹೇಳುವಂಥ ಉದ್ಯೋಗ ಸೃಷ್ಟಿ ಮಾಡಬೇಕಪ್ಪ ಅಂತ ಹೇಳ್ತಾ ಇರ್ತೀವಿ. ಈಗ ಇದ್ದಿದ್ದು ಅತ್ಯಂತ ಕಡಿಮೆ ಉದ್ಯೋಗಗಳು, ಇನ್ನೂ 2 ಲಕ್ಷ ಮೇಲೆ ಭರ್ತಿ ಆಗಬೇಕಾಗಿದೆ. ಮುಂದೆ ಇನ್ನಂತೆ ಈಗ 9,467 KPSC ಭರ್ತಿ ಆಗಬೇಕಾಗಿದೆ. ಉಳಿದು ಆಗಿದೆ ಎಕ್ಸಾಮ್ ಅದು ಇನ್ನೂ ಆಗ್ತಾಯಿಲ್ಲ. ಯಾಕಂತಂದ್ರೆ ಈಗಾಗಲೇ ಈ 67 ಸಲ ಈ ಒಂದು 5 ವರ್ಷದೊಳಗೆ ಅಧಿಸೂಚನೆ ಹೊರಡಿಸಿ ತುಂಬಿಕೊಳ್ತಪ್ಪ ಒಂದು ಎಕ್ಸಾಮ್ ಮಾಡಿದ್ದು ಅದು 67 ಸಲ ಕರೆದ್ರೆ ಈ 9,467ರಾಗ ಎಷ್ಟಾದರೂ ಇವು ಅನ್ನುವಂಥದ್ದು ನೋಡ್ರಿ. 2020ರಾಗ 3,527 ಹುದ್ದೆಗೆ ಕರೆದ್ರು, ಕಾಲ್ ಫಾರ್ಮ್ ಮಾಡಿದರು. ನಂತರ 2021ರಾಗ 13 ಸಲ ಅಧಿಸೂಚನೆ ಹೊರಡಿಸಿ 1,056 ಜನರ ಕರೆದ್ರು.
ಆಮೇಲೆ 2022 ಸಲ ಅಧಿಸೂಚನೆ ಹೊರಡಿಸಿದ್ರು. ಹೊರಡಿಸಿ 1111 ಜನರನ್ನ ಕರೆದ್ರು ಪರೀಕ್ಷೆಗೆ, ಇದು ಹುದ್ದೆಗಳಿಗೆ. 2023 17 ಸಲ ಅಧಿಸೂಚನೆ ಹೊರಡಿಸಿ 2383 ಏನಪ್ಪ ಹುದ್ದೆಗಳ ಪರೀಕ್ಷೆ ನಡೆಸಿದರು. ನಂತರ 2024 6 ಅಧಿಸೂಚನೆ ಹೊರಡಿಸಿದ್ರು, 1390 ಮಂದಿಗೆ ಕರೆದ್ರು. ಒಟ್ಟು 67 ಸಲ ಅಧಿಸೂಚನೆ ಹೊರಡಿಸಿ 9467 ಜನ ತುಂಬಿಕೋಬೇಕಾದ್ರೆ ತುಂಬಿಕೊಳ್ತಾ ಇಲ್ಲ. ಹಂಗೆ ನಡೀತಾ ಇದೆ. ಹೀಗಿದ್ದಾಗ ಹೆಂಗಪ್ಪ ಬದುಕು ಅಂತ ಅವ್ರದ್ದೆಲ್ಲ. ಯಾಕೆ ಇದಕ್ಕಾಗಿ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಏನು ಎಂತು ಆ ಮಕ್ಕಳಿಗೆ ಗೊತ್ತದು ಕಳೆದ 5 ವರ್ಷಗಳಲ್ಲಿ. ಇದು ಹೊರದಳು ಈ ರೀತಿ ಬರ್ತದೆ. ಇದು ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ತುಂಬಿಕೊಳ್ಳೋದು ಅಂತ. ಇಷ್ಟೊಳ ಮತ್ತೆ ಇವ್ರದ್ದು ಒಂದು 2.5 ವರ್ಷ ದಾಟಿ ಹೋಗಿಬಿಡ್ತದೆ. ಮತ್ತು BJP ಅವರು ಮತ್ತಾರೋ ಬರ್ದು ಬಡಿವರ ಬರ್ಬೋದು, ಏನೋ ಅವ್ರಿಗೆ ಗೊತ್ತಿಲ್ಲ. ಭವಿಷ್ಯ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದಾಗ ಈಗಿದ್ದಾಗ ಈಗ ತುಂಬಿಕೊಳ್ಳೇಬೇಕಂತ KPSC ತುಂಬಿಕೊಳ್ಬೇಕಾಗಿದ್ದು. ಇನ್ನು ಎಲ್ಲ ಬೇರೆ ಇಲಾಖೆಗಳಲ್ಲಿ 43 ಇಲಾಖೆಗಳಲ್ಲ 2,84,881 ಹುದ್ದೆಗಳು ಖಾಲಿ ಇದಾವೆ ಟೋಟಲಾಗಿ. ಕ್ಲರ್ಕ್ ಆಯ್ತು, ಮತ್ತೊಂದು ಆಯ್ತು, ಏನೇನು ಆಯ್ತು, ಎಲ್ಲ ಡಿಪಾರ್ಟ್ಮೆಂಟ್ 43 ಡಿಪಾರ್ಟ್ಮೆಂಟ್ ಅದ. ಯಾಕೆ ಲೇಟ್ ಮಾಡ್ತಾ ಇದ್ದಾರೆ? ಇದು ಭಾಳ ಪ್ರಮುಖವಾದ. ಯಾಕಂದರೆ ಇವತ್ತು ಕಲಿತಂಥ ವಿದ್ಯಾರ್ಥಿಗಳು ಖಾಲಿ ಕುಳಿತಿದ್ದಾರೆ. ಇದಕ್ಕೆ ಇದ್ದಂಥ ವ್ಯಕ್ತಿಗಳಿದ್ದಾರೆ. ಅವ್ರು ಹಾದಿ ನೋಡ್ತಾ ಇದ್ದಾರೆ. ಇನ್ನು ಶಿಕ್ಷಣದ ಬೇರೆ ರೀ. ಶಿಕ್ಷಣದಾಗಂತೂ 60,000 ಏನಪ್ಪ ಅಂತಂದ್ರೆ ಅಲ್ಲೇ ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ ಎಲ್ಲ ಕಡೆನೂ ಒಟ್ಟಿನಲ್ಲಿ ಟೋಟಲಾಗಿ ಈ ರೀತಿ ಇದಾವೆ. ಅಂದ್ರೆ ಎಲ್ಲ ಹಿಡ್ಕೊಂಡು ಈ ಒಂದು 2,84,881 ಈ ಹುದ್ದೆಗಳು ತುಂಬಿದ್ರೆ ಒಂದಿಷ್ಟು ನೆಮ್ಮದಿ ಆಗ್ಬೋದು. ಏನೋ ಒಂದು ಸ್ವಲ್ಪ ಹೌದಪ್ಪ, ಒಂದಿಷ್ಟು ಈಗಿದ್ದಂಥವ್ರು ಒಂದಿಷ್ಟು ಅದೇ ಎಕ್ಸಾಮ್ ಮಾಡ್ಬೇಕಂತ ಕುಳಿತಂಥ ಮಕ್ಕಳಿಗೆ ಒಂದು ಸಮಾಧಾನ ಆಗ್ತದೆ. ಒಟ್ಟಾರೆಯಲ್ಲಿ ಹೇಳೋದೇನಪ್ಪ ಅಂತಂದರೆ ಯಾವುದೇ ಇಲಾಖೆ 43 ಇಲಾಖೆಗಳು ತುಂಬಿಸೋ ಜೊತೆಗೆ ಈ KPSC ಮೂಲಕ ಸಹಿತ ಈ ಎಲ್ಲ ಭರ್ತಿ ಮಾಡಿಕೊಂಡ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಸುರಕ್ಷಿತ ಆಗ್ತದೆ. ಜೊತೆಗೆ ಅವ್ರಿಗೆಲ್ಲ ಒಂದು ಉಪಜೀವನ ಆಗ್ತದೆ. ಇದನ್ನು ಈ ಸರ್ಕಾರ ತುರ್ತು ಮಾಡಬೇಕಾಗಿದೆ. ಆದರೂ ಮಾಡ್ತಾ ಇಲ್ಲ. ಮುಂದೆ ಹೋಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈ ನಡುವೆ ಇಂಥ ಒಂದು ಹುದ್ದೆಗಳು ಇರೋದ್ರಿಂದಾಗೆ ಇನ್ನು ನಡುವೆ ಇಲ್ಲೊಂದಿಷ್ಟು ಏಜೆಂಟ್ಸು ಇರ್ತಾರೆ ರೀ. ಪಾಪ ಏನೋ PDO ಮಾಡ್ತಾನೆ ರೀ, ನಿಮ್ಮನ್ನು ಕ್ಲರ್ಕ್ನ ಮಾಡ್ತಾನೆ ರೀ, ಮತ್ತೊಂದು ಮಾಡ್ತಾನೆ ರೀ, KPSC ಪಾಸ್ ಮಾಡಿಸ್ಕೊಡ್ತಾನೆ ರೀ ಅನ್ನೋ ಇದು ದೊಡ್ಡ ಹಾವಳಿ ರೀ. ಪಾಪ ಅನೇಕರು ಎಲ್ಲರೂ ದುಡ್ಡಿನಿಂದ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಮ್ಯಾಕ್ಸಿಮಮ್ KPSC ಮೇಲೆ ಆರೋಪಗಳಿದ್ದಾವೆ. ಈ ಮಾತು ಬೇರೆ, ಎಲ್ಲ ದುಡ್ಡು ಕೊಟ್ಟರೆ ಆಗ್ತದೆ ಅಂತೇಳಿ. ನಮಗೆ ಈ ಸದಸ್ಯ ಗೊತ್ತದಾನ ರೀ, ನಮಗೆ ಅಧ್ಯಕ್ಷ ಗೊತ್ತದಾನ ರೀ, ನಮಗೆ ಕಾರ್ಯದರ್ಶಿಯವ್ರು ಗೊತ್ತದಾರ ಅಂತೇಳಿ ಒಂದು ಏಜೆಂಟ್ ದೊಡ್ಡ ಜಾಲ ಅದ. ಅವರು ಪಾಪ ಬಡ ಈ ವಿದ್ಯಾರ್ಥಿಗಳಿಂದ ಆಕಾಂಕ್ಷಿಗಳಿಂದ ಎಕರೆ 2 ಎಕರೆ ಅರ್ಧ ಎಕರೆ ಭೂಮಿಗಳು ಮಾರ್ಕೊಂಡು ದುಡ್ಡು ಕೊಟ್ಟು ಇತ್ತು ನೌಕರಿನೂ ಇಲ್ಲ, ಅದು ದುಡ್ಡು ಇಲ್ಲ, ಅಡ್ಡಾಡ್ತಾ ಇದ್ದಾರೆ. ಅಂಥ ಹೆಚ್ಚಾಗಿ ಅದು ಸಾಕಷ್ಟು ನಡೆದಿದ್ದಾವೆ. ಅದಕ್ಕೆ ಸರ್ಕಾರ ಇದನ್ನೆಲ್ಲ ತಪ್ಪಿಸ್ಬೇಕಾಗಿತ್ತಪ್ಪ ಅಂದ್ರೆ ಸಡನ್ನಾಗಿ ಎಕ್ಸಾಮ್ ಮಾಡಿ ಅವ್ರಿಗೆಲ್ಲ ಉದ್ಯೋಗ ಕೊಟ್ಬಿಟ್ರೆ ಭಾಳ ಉತ್ತಮವಾದ ಕೆಲಸ. ಅಟ್ಲೀಸ್ಟ್ ಯಾರಿಗೆ ದುಡ್ಡು ನೌಕರಿ ಸೇರಿ ಕೊಟ್ಟಿದ್ದಾರಲ್ಲ, ಸುಮ್ಮನೆ ಕೆಲವೊಬ್ರಿಗೆ ಹೆಂಗದ ಅಂದ್ರೆ ವ್ಯವಸ್ಥೆ ಇದನ್ನು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ಹಣ ಕೊಟ್ಟಂಥ ಜನ ಓಡಾಡ್ತಾ ಇದ್ದಾರೆ. ನಮ್ಗೆ ಸಿಗ್ತದೆ ನಾಳೆ ಸಿಗ್ತದೆ ನೌಕರಿ ಅಂತೇಳಿ ಅದು ದುಡ್ಡು ತೊಗೊಂಡವ್ರು ಆರಾಮ ಆರಾಮ್ ಜೀವನ ನಡೆಸ್ತಾ ಹೋಗ್ತಾ ಇರ್ತಾರೆ. 1-2 ವರ್ಷ ಬಳಸ್ತಾರೆ. ನಂತರ ನಿಮ್ಮ ರೊಕ್ಕ ತೋರ್ಪ ಅಂತ ಹೇಳ್ತಾರೆ. ಅದ್ರ ಬಡ್ಡಿ ಗಂಟೆ ಏನಾಯ್ತು, ಕೊಟ್ಟವ್ರ ಗತಿ ಏನಾಗಿರ್ಬೋದು. ಎಷ್ಟೋ ಜನ ಭೂಮಿ ಮಾರ್ಕೊಂಡು ಕುಲ್ಲಾಗಿ ಪಾಪ ಕೆಲವೊಮ್ಮೆ ಇಷ್ಟಪಟ್ಟ ಮಾಡ್ತಾರಲ್ಲ ನಡಿಕೆ ಏಜೆಂಟ್ಸು, ಇಲ್ಲ ನಮಗೆಲ್ಲ ಗೊತ್ತದಪ್ಪ ಅಂತ ಹೇಳ್ಕೊಂಡು ಅನೇಕ ಈ ಮಿಡ್ಲ್ ಮ್ಯಾನ್ಗಳಿಗೆ ಏನಪ್ಪ ಅವ್ರು ಬೇಡಿ ತಿಳ್ಕೊಡುವಂಥದ್ದು. ಹಿಂಗಾಗಿ ಇವತ್ತು ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಎಷ್ಟು ಅನೇಕ ಜನದ ಹೇಳಿದಲ್ಲಿ ಮಗ ಬಡವರು ಪಾಪ ಇದ್ದಿದ್ದನ್ನು ಮಾರೋದು ಕೊಡ್ತಾ ಇದ್ದಾರೆ. ಇದು ಬಂಗಾರ ತಾಯಿ ಮೇಲಿಂದು, ಮೈ ಮೇಲಿಂದು, ಅಥವಾ ಇನ್ನುಳಿದ ಅಕ್ಕಂಗಿರೋದು, ಅಥವಾ ತಮ್ಮ ಇದ್ದ ಬಂಗಾರವನ್ನು, ಭೂಮಿಯನ್ನು ಮಾರಿಕೊಡುವಂಥ ಸಾಕಷ್ಟು ನೋಡ್ತಾ ಇದ್ದೀವಿ. ಅದಕ್ಕೆ ಈ ದಿಶೆಯಲ್ಲಿ ಸರ್ಕಾರ ಆದಷ್ಟು ಜಲ್ದಿ ಪಾರದರ್ಶಕವಾಗಿ ಎಕ್ಸಾಮ್ ನಡೆಸಿ ಯಾರಿಗೂ ಅನ್ಯಾಯ ಆದಂಗೆ ಮಾಡಿದರೆ ಈ ಏಜೆನ್ಸಿ ಜಿಗಿದು ಹೋಗ್ಬೋದು ಅಂತ. ಇದರ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಬೇಕಾಗಿದ್ದು ಇವತ್ತಿನ ಸಿದ್ದರಾಮಯ್ಯರ ಒಂದು ಸಾಮಾಜಿಕ ಕಳಕಳಿ ಅಂತ ಹೇಳಬೇಕಾಗಿದ್ರಿ. ಯಾಕೆ ಭ್ರಷ್ಟ ಜಾಲ ಯಾವ ರೀತಿ ಐತೆ ಅಂದ್ರೆ ಇದರಲ್ಲಿ ಅಧಿಕಾರಶಾಹಿಗಳಿದ್ದಾರೆ, ಇದರ ರಾಜಕಾರಣಿಗಳಿದ್ದಾರೆ, ಇದು ಎಲ್ಲರೂ ಇದ್ದಾರೆ. ಇದ್ರೊಳಗೆ ಎಲ್ಲರೂ ಕೂಡಿ ಜನಸಾಮಾನ್ಯರನ್ನು ಈ ರೀತಿ ಹಿಂಡುವ ಸಂದರ್ಭದಲ್ಲೇ ಇದ್ದ ಪೋಸ್ಟ್ಗಳನ್ನು ತುಂಬಿಸ್ಕೊಂಡ್ಬಿಟ್ಟಿದ್ದಪ್ಪ ಅಂತಂದ್ರೆ ಪಾಪ ಅವ್ರಿಗೊಂದು ಅನುಕೂಲ ಆಗ್ತದೆ ಅನ್ನೋದು. ಅದೇ ಕಾಲಕ್ಕೆ ಈ ಒಂದು ಹುದ್ದೆಗಳ ಆಯ್ಕೆ ಮಾಡುವಲ್ಲ ಭ್ರಷ್ಟಾಚಾರ ಇಲ್ದಂಗೆ ಮಾಡಿದ್ರಂತೂ ಇನ್ನೂ ಭಾಳ ಉತ್ತಮವಾದದ್ದು. ಅದೇನೋ ಆಗಲಿ ಹೋರಾಟ ಮಾತ್ರ ನಡೀತಾ ಇದೆ ಅನ್ನುವಂಥದ್ದು ಆ ಜನರದ್ದು. ಜೊತೆಗೆ ನಮ್ಗೆ ನೌಕರಿ ಬೇಕು ಅನ್ನೋಂಥ ಡಿಮಾಂಡ್ ಡೇ ಟು ಡೇ ಹೆಚ್ಚಾಗ್ತಾ ಇರೋದು ನಾವೆಲ್ಲ ಗಮನಿಸಿದಾಗ ಇದೊಂದು ವಿಷಯ ಬರ್ತವಲ್ಲ, ಇದು ಹೊರಗೆ ಯಾವಾಗ ಬರೋದಪ್ಪ ನಾವು ಅನ್ನುವಂಥ ಸ್ಥಿತಿ ಯುವಕರೆಲ್ಲ ಆಗ್ಯದ. ಯುವಕ ಮತ್ತು ಯುವತಿಯರಲ್ಲಿ ಎಲ್ಲರೂ ಹೋರಾಟ ಮಾಡ್ತಾರೆ, ನಮ್ಗೆ ಜಲ್ದಿ ನೌಕರಿ ಸಿಗಲ್ಲಂತಿಲ್ಲ. ಬಟ್ ಕೇಂದ್ರ ಸರ್ಕಾರ ಆಯಿತು, ರಾಜ್ಯ ಸರ್ಕಾರ ಆಯಿತು, ರಾಜ್ಯ ಸರ್ಕಾರದ ಈ ಪರಿಸ್ಥಿತಿ, ಕೇಂದ್ರದ ಇನ್ನೊಂದು ಪರಿಸ್ಥಿತಿ. ಒಟ್ಟಾರೆಯಾಗಿ ಇದೊಂದು ವ್ಯವಸ್ಥಿತವಾದ ಏನಪ್ಪ ಅಂದ್ರೆ ಜಾಲ. ಇದನ್ನು ಹೊರಗೆ ಬರೋದು ಯಾವಾಗ ಸರ್ಕಾರ ಇದಕ್ಕೆ ಪರಿಹಾರ ಕಂಡುಕೋಬೇಕಾಗಿದೆ ಅಂತ ಹೇಳ್ತಾ ಈ ಹುದ್ದೆಗಳು ತುಂಬುದು ಯಾವಾಗ ಖಾಲಿ ಹುದ್ದೆಗಳನ್ನು ಅಂತ ಹೇಳ್ತಾ ಕೇಳ್ತಾ ಸರ್ಕಾರಕ್ಕೆ
ನಮ್ಗೆ ಅನಿಸಿದ ಕೆಲವು ಬಂದ ರಿಪೋರ್ಟ್ಗಳು ಅದರ ಮೇಲೆ ನಿಮ್ಮೊಂದಿಗೆ ಈ ವಿಷಯ ಚರ್ಚೆ ಮಾಡಿದ್ವಿ. ಜನ ಅದ್ರ ಜೊತೆ ಎಚ್ಚರಗೊಂಡ ನಡುವಿನ ಏಜೆನ್ಸಿಗೆ ದುಡ್ಡು ಹಂಚುಗಿಂದ್ರು ನೌಕರಿಗಾಗಿ ಒಳ್ಳೆ ಅಭ್ಯಾಸ ಮಾಡಿ ಹಾರ್ಡ್ ವರ್ಕ್ ಮಾಡಿ ಪಾಸ್ ಆಗೋದು ಯೋಗ್ಯ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಂತೇಳಿ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಜನರಲ್ಲಿ ಕೇಳ್ಕೊಳ್ತಾ ಇಂಥ ವ್ಯವಸ್ಥೆ ಬಲಿ ಆಗಬೇಡ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.